ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ದ್ಯಾಟ್ ಅವುಗಳನ್ನು ಗುರುತಿಸಿ ಮತ್ತು ತಾವು ಒಟ್ಟಿಗೆ ಸ್ವಲ್ಪ ಸಹಾಯವನ್ನು ಬರಲಿ ಕಂಪನಿ. ಈಗ ತಾವುಗಳು ಲೋಕಲ್ಸು ತಮ್ಮ ಊರು ನಮ್ಮ ಎಲ್ಲರೂ ಊರು, ಬಟ್ ಇಲ್ಲಿ ಅಧಿಕಾರಿಗಳು ನಾವು ಬರ್ತೀವಿ ಹೋಗ್ತೀವಿ ಕೆಲಸ ಮಾಡ್ತೀವಿ. ಸೊ ಅಲ್ಟಿಮೇಟ್ಲಿ ಕೊನೆಗೆ ತಾವುಗಳೇ ಇರ್ತೀವಿ, ನಮ್ಮ ಮಕ್ಕಳು ಇರ್ತಾರೆ, ಮೊಮ್ಮಕ್ಕಳು ಇರ್ತಾರೆ. ಸೊ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿರೋ ಸಿಟಿಯಲ್ಲಿ ಯಾರು ಬಳಸ್ತಿದ್ದಾರೆ ಅಂತ ಫಸ್ಟ್ ಪ್ರಶ್ನೆ ಬರಬೇಕು. ಈಗ ನೋಡ್ತಿದ್ದೀವಿ ತಾವುಗಳೇ ಇರ್ತೀವಿ, ಜಾಗ ಸಿಗ್ತಾ ಇಲ್ಲ ನಮಗೆ. 10 ವರ್ಷ ಹಿಂದೆ ಈ ಕಡೆ ಹೋಗಿರ್ತ ಜಾಗ ಇತ್ತು ಅವಾಗ, ಬಟ್ ನಾವೇನೇ ಕಳೆದುಕೊಂಡ್ವಿ, ನಮ್ಮ ಮಕ್ಕಳನ್ನೇ ಕಳೆದುಕೊಂಡ್ವಿ. ಸೊ ಇನ್ನು ಮುಂದೆ ಹೇಗೆ ಅದು ಆಗಬಾರದು ಅಂತ ಸ್ವಲ್ಪ ಕಾಳಜಿ ವಹಿಸಬೇಕು. ಅದು ಸ್ವಲ್ಪ ತಾವುಗಳು ಗಮನ ಕೊಟ್ಟು ಏನಾದರೂ ಐಡಿಯಾ ಇದ್ರೆ ಹೇಳಿ, ಏನಾದರೂ ಅಧಿಕೃತವಾದ ಜಾಗ ನಮಗೆ ವಜಾಗೊಳಿಸಬೇಕು, ಕಾನೂನುಬದ್ಧವಾಗಿ ಲೀಗಲಿ ನಮಗೆ ಲಾ ಪ್ರಮುಖವಾಗಿ ಅವಕಾಶಗಳಿದ್ರೆ ಖಂಡಿತ ಮಾಡಿಕೊಡ್ತೀವಿ. ಪ್ರಶ್ನೆ ಇಲ್ಲ. ಸರ್ಕಾರಿ ಸಿಬ್ಬಂದಿ ಪ್ರಕರಣ ಕಾನೂನು ಪ್ರಕಾರ ಏನು ಕೆಲಸ ಆಗಬೇಕು ಅದನ್ನೇ ಆಗಬೇಕು. ಬಿಕಾಸ್ ಯಾರು ಒಬ್ಬರು ಸಿಸ್ಟಮ್ಗೆ ಕೆಲಸ ಮಾಡಿ ಅಥವಾ ಸಮ ಬೇರೆ ಯಾರು ತಪ್ಪು ಇಲ್ಲ, ಅದು ಒಂದು ನಾವಿವು ಸಾರ್ವಜನಿಕ ಜಾಗ ಕಳೆದುಕೊಂಡಿದ್ದೀವಿ, ಅದು ಒಬ್ಬರಿಗೆ ಲಾಭ, ಬಾಕಿ ಎಲ್ಲರಿಗೆ ನಮಗೆ ಹಾನಿ. ಸೊ ಪ್ರೈವೇಟು ಲಾಭ ಅಂತ ಹೇಳ್ಬಿಟ್ಟು ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಎಲ್ಲ ಸೊಸೈಟಿಗೆ ಹಾನಿ ಅನ್ನೋ ಕೆಲಸ ಆಗ್ತದೆ. ಅದು ಸ್ವಲ್ಪ ಗಮನಿಸಬೇಕು. ಸೊ ಅದಕ್ಕೆ ಹೌಸಿಂಗ್ ಸೈಡ್ಗೆ ಇದು ಸೆಕೆಂಡ್ ಪಾಯಿಂಟ್ ನಾವು ಹೇಳ್ತೀವಿ, ಹೌಸ್ ಸೈಡ್. ಸೊ ಅದಕ್ಕೆ ಸರ್ಕಾರಿ ಸ್ಥಳ ಬಗ್ಗೆ ನಾವೇ ಚರ್ಚೆ ಮಾಡುವಾಗ ಇದು ನನ್ನ ಕರ್ತವ್ಯ ಗೆದ್ದರೆ ನಮಗೆ ತಿಳಿಸುವಂಥದ್ದು. ಎಲ್ಲರಿಗೂ ಗೊತ್ತಿದೆ, ಸರ್ಕಾರಿ ಜಮೀನು ಅಂದರೆ ಅಮೂಲ್ಯವಾದ ಜಮೀನು. ಅದು ಒಂದು ಇಂಗ್ಲೀಷಲ್ಲಿ ನಾವು ಹೇಳ್ತೀವಿ, ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟಿ ಇಸ್ ನೋ ಬಡೀಸ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರ ಜಮೀನು ಅಂತ ಹೇಳಿದ್ರೆ ಯಾರು ಜಮೀನು ಇಲ್ಲ ಅಂತ. ಸೊ ಅದು ಸ್ವಲ್ಪ ನಮಗೆ ತಿಳ್ಕೊಬೇಕಾಗುತ್ತೆ. ಬಿಕಾಸ್ ನಾವೇ ನೋಡ್ತಾ ಇದ್ದೀವಿ, ನಮಗೆ ಗೊತ್ತಿದೆ, ನಮಗೆ ಹೊಸದಾಗಿ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಅತಿಕ್ರಮಣ ಆಗಿದೆ, ಆಗ್ತಾ ಇದೆ. ಎಷ್ಟು ಒಂದು ಕಾನೂನು ಕೆಳಗೆ ನಮಗೆ ಅವಕಾಶ ಇರ್ತದೆ ಅದು ನಾವು ರೆಗ್ಯುಲರೈಸ್ ಮಾಡೋದು ಮಾಡ್ತೀವಿ. ಇವಾಗ ಆ್ಯಕ್ಟ್ 94C ಆಗಲಿ 94CC ಆಗಲಿ ಅಕ್ರಮ ಸಂಘಟನೆ ಮಾಡ್ತಿರ್ತಾರೆ. ಬಟ್ ಕೆಲವು ನಮಗೆ ಗೊತ್ತಿದೆ, ಇಟ್ ಈಸ್ ವೆರಿ ವೆರಿ ಔಟ್ ರೈಟ್ಲಿ ಲೀಗಲ್, ಇವು ಲೀಗಲ್ ಅಧಿಕೃತವಾಗಿ ಆಗಿರುವ ಅತಿಕ್ರಮಣಗಳು ಬಿಡಿಸುವಂಥ ಕೆಲಸ ನಮಗೆ ಒಟ್ಟಿಗೆ ಮಾಡಬೇಕು. ಅದಕ್ಕೆ ನಾವು ಜಸ್ಟಿಗೆ ಹೇಳಿದ್ವಿ ಸ್ಟಾರ್ಟಿಂಗಲ್ಲಿ, ಅದು ನಮ್ಮ ಅಧಿಕಾರಿಗಳಾಗಲಿ ಚುನಾಯಿತ ನಮ್ಮ ಪ್ರತಿನಿಧಿಗಳಾಗಲಿ, ತಾಲೂಕುಗಳಾಗಲಿ, ಮಾನ್ಯ ಶಾಸಕರುಗಳು ಆಗಲಿ, ಸಚಿವರುಗಳು, ನಮಗೆ ಎಲ್ಲರಿಗೆ ಅಲ್ಟಿಮೇಟ್ಲಿ ಮೊದಲಿಗೆ ನಾವೇ ಒಂದೇ ಸಮಾನ, ನಾವು ಒನ್ ಸೊಸೈಟಿ. ಹೌದಲ್ಲ? ಮೊದಲಿಗೆ ಈಗ ಇಂಡಿಯಾ ವರ್ಲ್ಡ್ ಕಪ್ ನೋಡಿದ್ರೆ ಎಲ್ಲರೂ ಖುಷಿ ಪಡ್ತಾರೆ, ನಾವು ಯಾರು ಗೊತ್ತಾಗಿಲ್ಲ ಯಾಕೆ ಅಂತ ಗೆಲ್ತಾರೆ ಇಲ್ಲ ತಾನೆ. ಸೊ ನಾವು ಎಲ್ಲರಿಗೆ ಅದೇ ಬೇಕು, ಬಟ್ ಅವರ್ ಕಂಟ್ರಿ ಶುಡ್ ಪ್ರೊಸೀಡ್. ಆಮೇಲೆ ನಾವೇ